ಹಾಯ್ ಫ್ರೆಂಡ್ಸ್, ಭಾಗ್ಯಲಕ್ಷ್ಮಿ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಮಲ್ಲಿಗೆ ಹೂ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ. ಇಷ್ಟು ತುಂಡ ಇರೋ ಮಲ್ಲಿಗೆ ಹೂ ತುಂಬಾ ಜನಕ್ಕೆ ಕಟ್ಟಕ್ಕೆ ಬರೋದಿಲ್ಲ. ಅದನ್ನ ಈಸಿಯಾಗಿ ಹೇಗೆ ಕಟ್ಬೋದು ಅಂತ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ನೋಡಿ, ಇಲ್ಲಿ ನಾನು ಮಲ್ಲಿಗೆ ಹೂ ಸೊಪ್ಪು ಕನಕಾಂಬರ ಹಾಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಕಟ್ಟೋದು ಅಂತ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ತುಂಬಾ ಜನಕ್ಕೆ ಇಟ್ಕೊಳ್ಳೋದೇ ಕಷ್ಟ. ಯಾಕಂದ್ರೆ ತೊಟ್ಟು ಇದು ತುಂಬಾ ತುಂಡ ಇದೆ. ನೋಡಿ, ಇದನ್ನ ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ಟಬೇಕು. ಇದನ್ನ ನಿಮ್ಗೆ ಫಸ್ಟ್ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ನೋಡಿ, ನಾನು ಆಲ್ರೆಡಿ ಅಷ್ಟುದ್ದ ಕಟ್ಟಿದೆ. ಇವಾಗ ಹೊಸದಾಗಿ ತೋರಿಸ್ತೀನಿ. ನೋಡಿ, ಈ ತರ ಫಸ್ಟ್ ಟೈಮ್ ಕಟ್ಟೋರು ಈ ರೀತಿ ಸೊಪ್ಪು ಇರುತ್ತಲ್ಲ, ಇದನ್ನ ಈ ರೀತಿ ತಗೋಬೇಕು. ಈ ರೀತಿ ಒಂದು 3-4 ಈ ತರ ಸುತ್ತಬೇಕು. ಆಮೇಲೆ ಸುತ್ತಿ ನಮ್ಮ 2 ಬೆಟ್ಟಿಂದ ಈ ರೀತಿ ತಗೋಬೇಕು. ಈ ರೀತಿ ತಗೊಂಡು ಈ ರೀತಿ ಹಾಕ್ಬೇಕು ಇದ್ರೊಳಗಡೆ. ಹೆಂಗೆ ನೋಡಿ, ಇನ್ನೂ ಒಂದ್ಸತಿ ತೋರಿಸ್ತೀನಿ. ಈ 2 ಬೆಟ್ಟಲ್ಲಿ ಈ ರೀತಿ ತಗೋಬೇಕು. ಈ ರೀತಿ ತಗೊಂಡು ಇದ್ರೊಳಗಡೆ ಹಾಕ್ಬೇಕು. ಈಗ ಹಾಕಿ ಹಿಂಗೆ ಹೇಳಿದ್ರೆ ನೋಡಿ ಉದುರೋದಿಲ್ಲ. ಮತ್ತೆ ಎಲ್ಲ ಹೂವು ಅದೇ ರೀತಿನೇ ಹಾಕ್ಬೇಕಂತಾನೆ ಅಷ್ಟೊಂದು ಗಂಟೆ ಹಾಕೋಗಿಲ್ಲ, ಒಂದೇ ಗಂಟು. ಮತ್ತೆ ನೋಡಿ, ಈ ಹೂನ ಈ ರೀತಿ ಇಟ್ಕೋಬೇಕು. ಈ ರೀತಿ ನೋಡಿ ಇಟ್ಕೊಂಡು ಒಂದು ರೌಂಡ್ ಸುತ್ತಿದ್ಮೇಲೆ ಮತ್ತೆ ಇದನ್ನ ಹೀಗೆ ಹಾಕ್ಬೇಕು. ನೋಡಿ, ನೋಡಿ ಇಷ್ಟೇ ಫ್ರೆಂಡ್ಸ್. ಇದು ಮಲ್ಲಿಗೆ ಹೂ ಕಟ್ಟೋದು ಈಸಿನೇ. ನನಗೆ ಮಲ್ಲಿಗೆ ಹೂ ಕಟ್ಟೋದು ಈಸಿನೇ. ಬೇರೆ ಹೂ ಕಟ್ಟೋದೆಲ್ಲ ಸ್ವಲ್ಪ ಕಷ್ಟ ಅನ್ಸುತ್ತೆ. ಮಲ್ಲಿಗೆ ಹೂ ಅಂದ್ರೆ ಬೇಜಾರು ಕೂಡ ಆಗೋದಿಲ್ಲ ಫ್ರೆಂಡ್ಸ್, ಬೇಗ ಕೂಡ ಆಗುತ್ತೆ ನನಗೆ. ಇದು ನಾನು ಮಲ್ಲಿಗೆ ಹೂ ಕಟ್ಟೋದಕ್ಕೆ ತುಂಬಾನೇ ಇಷ್ಟಪಡ್ತೀನಿ. ಯಾಕಂದ್ರೆ ಮಲ್ಲಿಗೆ ಹೂ ನನಗೆ ಈಸಿ ಅನ್ಸುತ್ತೆ ಕಟ್ಟೋದು. ನೋಡಿ, ಇದು ತೊಟ್ಟು ಇಷ್ಟಿದೆ. ಇದನ್ನ ಹೇಗೆ ಕಟ್ಟೋದು, ಉದುರೋಗುತ್ತೆ ಅಂತಾರೆ ಅಲ್ವಾ. ಈ ರೀತಿ ಇಟ್ಕೋಬೇಕು. ಆದ್ರೂ ಇದಕ್ಕೂ ಆ ಹೂ ಕಡೆಗೂ ಈ ಹೂ ಕಡೆಗೂ ಇಷ್ಟು ಈ ರೀತಿ ಇಟ್ಕೊಂಡು ಈ ರೀತಿ ಕಟ್ಟಬೇಕು. ನೋಡಿ, ಮಲ್ಲಿಗೆ ಹೂ ಆಗ್ಲಿ ಸೊಪ್ಪಾಗ್ಲಿ ಇದೇ ರೀತಿನೇ ಇಟ್ಕೋಬೇಕು. ನೀವು ನಿಮ್ಗೆ ಇನ್ನೂ ಒಂಥರ ತೋರಿಸ್ತೀನಿ ಕಟ್ಟೋದನ್ನ ಫ್ರೆಂಡ್ಸ್. ಮತ್ತೆ ನೀವು ಕಲಿಯೋರಾದ್ರೆ ಕಲಿಯೋವರೆಗೂ ದಿಂಡು ಬರಲ್ಲ ಅನ್ನೋರು ಈ ರೀತಿ ಹತ್ತತ್ರಕ್ಕೆ ಸೊಪ್ಪು ಹಾಕೋತಾ ಇರ್ಬೇಕು ಫ್ರೆಂಡ್ಸ್. ನೋಡಿ, ಈ ರೀತಿ ಅಲ್ಲಲ್ಲೇ ಸೊಪ್ಪು ಹಾಕೋಬೇಕು. ಈ ರೀತಿ ನೋಡಿ, ನಾನು ಎಷ್ಟು ತುಂಡ ಮೊಗ್ಗು ಬೇಕಾದ್ರೆ ಹಾಕಿ ತೋರಿಸ್ತೀನಿ. ನೋಡಿ, ಇದು ಇಷ್ಟೇ ಇದೆ ಮೊಗ್ಗು. ನೋಡಿ, ಈ ರೀತಿ ಆದ್ಮೇಲೆ ನೋಡಿ, ಈ ತರ ಸೊಪ್ಪುಗೆನೆ ಈ ರೀತಿ ಸೊಪ್ಪನ್ನ ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಂಡು ಇಲ್ಲೇ ಇದ್ರ ಜೊತೆಲೂ ಕೂಡ ಕನಕಾಂಬರ ಕೂಡ ಸೇರಿಸ್ಕೋಬಹುದು. ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಹಾಕೋದ್ರಿಂದ. ನೋಡಿ, ನನಗೆ ಮಲ್ಲಿಗೆ ಹೂ ಕಟ್ಟೋದು ಬೇಜಾರು ಅನ್ಸೋದಿಲ್ಲ. ಮಲ್ಲಿಗೆ ಹೂ ಕಟ್ಟೋದಿದ್ರೆ ಬೇಗ ಕಟ್ತೀನಿ ಫ್ರೆಂಡ್ಸ್. ಮರಳೆ ಹೂ ಕಾಕಡ ಹೂ ಸ್ವಲ್ಪ ನಿಧಾನ ಆಗುತ್ತೆ ಕಟ್ಟೋದು. ಮಲ್ಲಿಗೆ ಹೂ ಅಂದ್ರೆ ಬೇಗ ಕಟ್ತೀನಿ. ನಂಗೆ ಮಲ್ಲಿಗೆ ಹೂ ಕಟ್ಟೋದಂದ್ರೆ ಈಸಿ ಕೆಲಸ. ತುಂಬಾನೇ ಇಷ್ಟ ಮಲ್ಲಿಗೆ ಹೂ ಕಟ್ಟೋದಕ್ಕೆ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಅಳ್ಳಾಡ್ಸಿದ್ರು ಹೂವು ಉದುರೋದಿಲ್ಲ ಈ ರೀತಿ ಕಟ್ಟೋದ್ರಿಂದ. ನೋಡಿ, ಇದು ಹೂವು ಇನ್ನ ಅರಳಿದ್ಮೇಲೆ ಇನ್ನೂ ದಪ್ಪ ಬರುತ್ತೆ ಹೂವು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಕೊಡಿ, ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬೈ ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡಿದ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.